ಸರಿಯಾದಂತಹ ಕೈಗಳನ್ನ, ಗಾಯಗಳಾದಂತಹ ಕೈಗಳನ್ನ, ಆ ರಕ್ತ ಸುರಿಯುವಂತಹ ಕೈಗಳನ್ನ ನಾನು ನೀನು ಈ ಒಂದು ದಿನದಲ್ಲಿ ಜ್ಞಾಪಕವನ್ನ ಮಾಡಿಕೊಳ್ಬೇಕಾಗಿದೆ. ಜನರು ನೋಡಿ ಹೋಗದ ಹಾಗೆ ನೀನು ಆತನ ಕೈಗಳನ್ನ ಯಾವ ರೀತಿಯಲ್ಲಿ ಲೂಕ 24:40 ಇದನ್ನು ಹೇಳಿದ ಮೇಲೆ ಆತನು ತನ್ನ ಕೈಗಳನ್ನ ಕಾಲುಗಳನ್ನ ತೋರಿಸಿದನು ಎನ್ನುವ ರೀತಿಯಲ್ಲಿ ದೇವರು ಈ ಒಂದು ದಿನದಲ್ಲಿ ಆತನು ಶ್ರಮೆ ಪಟ್ಟಿರ್ತಕ್ಕಂಥ ವಿಷಯವನ್ನ ನನಗೂ ನಿನಗೂ ಆತನು ತೋರಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಆತನು ಪಟ್ಟಿರ್ತಕ್ಕಂತಹ ಗಾಯಗಳನ್ನ ನೋಡಿ ನೀನು ಹಾಗೆ ಮರೆತು ಹೋಗ್ತಾ ಇದೆಯಾ? ಇಲ್ಲ ಮಗನೇ, ಮಗಳೇ, ನೀನು ಆತನ ಗಾಯಗಳನ್ನ ನೋಡಿ ನೀನು ಪಶ್ಚಾತ್ತಾಪ ಪಟ್ಟು ನೀನು ಮಾಡಿರ್ತಕ್ಕಂತಹ ಕೈಗಳಿಂದ ಮಾಡಿರ್ತಕ್ಕಂತಹ ಪಾಪಗಳಿಗಾಗಿ ನೀನು ಪಶ್ಚಾತ್ತಾಪವನ್ನು ಪಟ್ಟು ಆತನ ಸನ್ನಿಧಾನದಲ್ಲಿ ಬರುವಾಗ ದೇವರು ನಿನ್ನ ಪಾಪವನ್ನು ಆತನು ಕ್ಷಮಿಸಿದ್ದಾನೆ. ಬಾ, ಆತನು ನಿನಗಾಗಿ ತನ್ನ ಕೈಗಳಿಗೆ ಮೊಳೆಗಳನ್ನ ಉಡಿಸಿಕೊಂಡನು, ಮೈಯೆಲ್ಲ ಗಾಯವನ್ನು ಮಾಡಿಕೊಂಡು ಮೈಯೆಲ್ಲ ಆತನ ರಕ್ತವನ್ನ ಸುರಿತಾ ಇತ್ತು. ಕೊರಡೆಗಳಿಂದ ಉಳಿಸಿಕೊಂಡವರು ಆತನು ನಿನಗಾಗಿ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಡಿಸಿಕೊಂಡನು. ಆತನು ನಿನಗಾಗಿ ಬೆತ್ತದಿಂದ ಉಳಿಸಿಕೊಂಡನು. ಆತನು ನಿನಗಾಗಿ ಮುಖದ ಮೇಲೆ ಉಳಿಸಿಕೊಂಡನು. ಆತನು ನಿನಗಾಗಿ ನನಗಾಗಿ ಈ ಎಲ್ಲಾ ಶ್ರಮೆಯನ್ನು ಆತನು